ಗುಡ್ ಈವ್ನಿಂಗ್ ಎಲ್ರಿಗೂ. ಮೊನ್ನೆ ರೀಸೆಂಟಾಗಿ ಮಾರ್ಕೆಟಲ್ಲಿ ಹೋದಾಗ ಚಂದ್ರಲೇಔಟಲ್ಲಿ ಈ ಶಾಂತಮಾರ್ಗ ಅನ್ನೋದು ಒಂದು ಬುಕ್ ಇತ್ತು. ಸರ್ದು ಬರೆದಿದ್ದವ್ರು ಬಂದುಬಿಟ್ಟು ಶಾಂತಪ್ಪ ಸರ್ ಅಂತ ಇಲ್ಲಿದೆ ನೋಡಿ, UPSC 644 ರ್ಯಾಂಕ್ ಇವ್ರದ್ದು. ಸೊ ನಾವು ಇಂಟರ್ವ್ಯೂಲೆಲ್ಲ ಇವ್ರು ನೋಡಿರ್ತೀವಿ, TV9 ಬಂದಿತ್ತು ಇವ್ರದ್ದು. ಕನ್ನಡ ಮೀಡಿಯಮಲ್ಲಿ ಇವರು UPSCನ ಪಾಸ್ ಮಾಡಿದರು 644 ರ್ಯಾಂಕಲ್ಲಿ ಅಂತ. ಸೊ ದಟ್ ಇವರು PSI ಇದ್ಕೊಂಡೇ UPSC ಪಾಸ್ ಮಾಡಿದ್ದಾರೆ. ಅದನ್ನು ನಾವು ಇಂಟರ್ವ್ಯೂಲ್ಲಿ ನೋಡಿದ್ವಿ. ಅದು ನೋಡಿ ಈ ಬುಕ್ ಇವ್ರು ಬರ್ತಿದ್ದಾರೆ ಅಂತ ಒಂದು ಸ್ವಲ್ಪ ಅದನ್ನು ಬುಕ್ ತೊಗೊಂಡ್ವಿ. ಏನು ವಿಶೇಷತೆ ಇದೆ ಬುಕ್ ಅಂತ ನೋಡಿದ್ವಿ. ಈ ಬುಕ್ಕಲ್ಲಿ ಏನಿದೆ ಅಂದರೆ, ನಾವೆಲ್ಲರೂ KS ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗಬೇಕು ಅಂದ್ಕೊಂಡಿರ್ತೀವಿ, ಅದರ ಜೊತೆಗೆ ESI PS ಎಲ್ಲ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿರ್ತೀವಿ. ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತೆ, ರಿಯಲ್ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಕ್ವಶನ್ಸ್ ಆನ್ಸರ್ ಬರೆದಿರ್ತಾರೆ ಅಂತ ಎಲ್ರಿಗೂ ಆಸೆ ಇರುತ್ತೆ ಅದು ನೋಡೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ, ಈ ಬುಕ್ಕಲ್ಲಿ ನಾವು ಓದಿದೆ, ಇಡೀ ಬುಕ್ಕಲ್ಲೇ ಫ್ರಮ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್ ಇನ್ಕ್ಲೂಡಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎಲ್ಲದು ಓದಿ ಹೇಳ್ತಾ ಇರೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ, ಈಗಾಗಲೇ ಬರೆದು ಎಕ್ಸಾಮ್ ಹಾಲಲ್ಲೇ ಬರೆದು, ಮಾಡಲ್ ಅನ್ಸಲ್ಲ ನಾನು ಹೇಳ್ತಿರೋದು, ಎಕ್ಸಾಮ್ ಹಾಲಲ್ಲೇ ಬರೆದು ಅವರು ಸೆಲೆಕ್ಷನ್ ಆಗಿ ಇವಾಗ ಅಸಿಸ್ಟೆಂಟ್ ಕಮಿಷನರು, DYSP, AC, ತಹಶೀಲ್ದಾರು ಅವರೆಲ್ಲ ಆಗಿದ್ದಾರೆ. ಅರ್ಥ ಆಯ್ತಾ? ಅವ್ರದನ್ನೇ ಅವ್ರ ಕಡೆಯಿಂದನೇ, ಅಂದರೆ ಈಗ ಈ ಸರ್ ಬರೆದಿರೋದು RTI ಕಾಪಿನ ನಾನು ಹಾಕಿ ಅಥವಾ ನೀವು ಹೋಗಿ ಕೇಳಿದ್ರು ಕೊಡಲ್ಲ, ಅವರೇ ಕೇಳಬೇಕು. ಸೊ ಅವ್ರ ಕಡೆಯಿಂದ ತರಿಸಿ ಇದು ಕೊಟ್ಟಿದ್ದಾರೆ. ಸೊ ಇದು ಏನು ಹೆಲ್ಪ್ ಆಗುತ್ತೆ ಅಂದರೆ, ನಮಗೆ ಯಾವ ರೀತಿ ಆನ್ಸರ್ ಬರೀಬೇಕು, ಯಾವ ರೀತಿ ಡಾಟಾ ಎಂಟ್ರಿ ಮಾಡಬೇಕು, ಅದಾದ ನಂತರ ಎಲ್ಲಿ ಬಾರ್ ಚಾರ್ಟ್ ಗ್ರಾಫ್ ಹಾಕೋಬೇಕು, ಇಂಗ್ಲೀಷ್ ಮೀಡಿಯಮ್ ಇಂಪಾರ್ಟೆಂಟಾ ಕನ್ನಡ ಮೀಡಿಯಮ್ಮು, ಏನು ಇನ್ಸೈಟ್ಸ್ ಪ್ರತಿಯೊಂದು ಈ ಬುಕ್ಕಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ಇದು ನೋಡಿದರೆ ಹಾಗೆ ನಿಮಗೆ ಮೇನ್ ಹೇಳ್ತಿದ್ದೀನಿ ಯಾವ ರೀತಿ ಅಂತ ನೋಡಿ. ಪ್ರಬಂಧದಲ್ಲಿ 192 ಅಂಕಗಳನ್ನು, GSನಲ್ಲಿ ರಾಜ್ಯಕ್ಕೆ 3ನೇ ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡ ಪತ್ರಿಕೆಗಳು, ಅವ್ರದ್ದೇ ಒರಿಜಿನಲ್ ಪತ್ರಿಕೆಗಳಿದೆ. ನಿಮಗೆ ಗೊತ್ತಾಗುತ್ತೆ, ನಾವೆಲ್ಲ ಸುಮ್ಮನೆ ಪ್ರಿಪೇರ್ ಆಗ್ತಾನೆ ಇರ್ತೇವೆ ಆ ಬುಕ್ಸು. ಬಟ್ ನಾವು ಹೇಳೋದ್ರ ಪ್ರಕಾರ ನಮ್ಮ ಸರ್ಕಲ್ ಚಂದ್ರಲೇಔಟ್ ಎಲ್ಲರೂ ಡಿಸ್ಕಷನಲ್ಲಿದೆ ಏನಂದರೆ, ಈ ಬುಕ್ಕು ಪ್ರತಿಯೊಬ್ಬರ ಹತ್ರ ಇರಲೇಬೇಕು. ನೀವು GSL 1 ಪ್ರಿಪೇರ್ ಆಗಬೇಕಾದ್ರೆ, ಪ್ರಬಂಧ ಬರೀಬೇಕಾದ್ರೆ ಅದನ್ನ ಆ್ಯಡ್ ಮಾಡಬೇಕು, ಸೈನ್ಸಲ್ಲಿ ಅಂದರೆ ಅದನ್ನ ಆ್ಯಡ್ ಮಾಡಬೇಕು. ಅದಾದ ನಂತರ ಪ್ರತಿಯೊಂದೂ ಇದರಲ್ಲಿ ನಾನೇ ಹೇಳ್ತಿದ್ದೀನಲ್ಲ, ಅದನ್ನು ಎಲ್ಲಿ ಯಾವ ಕಾನ್ಸೆಪ್ಟ್ಗಳನ್ನು ನಾವು ಆ್ಯಡ್ ಮಾಡಬೇಕು, ಯಾವ ರಿಪೋರ್ಟ್ನೆಲ್ಲ ಎಲ್ಲಿ ಹಾಕಬೇಕು, ಎಲ್ಲಿ ನಾವು ಗ್ರಾಫ್ಗಳು, ಇಂಡಿಯನ್ ಮ್ಯಾಪು, ಅದಂತರ ಹೆಂಗೆ ಬಳಸ್ಬೇಕು, ಸಂವಿಧಾನದ ವಿಧಿಗಳನ್ನು ಎಲ್ಲಿ ಬಳಸಬೇಕು, ಯಾವ ಮೇನ್ಸಲ್ಲಿ, ಆಮೇಲೆ ಎಷ್ಟು ಪೇಜ್ ಆನ್ಸರ್ನ ಬರೀಬೇಕು, 10 ಮಾರ್ಕ್ಸ್ ಕೇಳಿದ್ರೆ ಎಷ್ಟು ಬರೀಬೇಕು, ಪ್ರಬಂಧ ಎಷ್ಟು ಬರೀಬೇಕು, ಪ್ರತಿಯೊಂದೂ ಇಲ್ಲಿ ಒರಿಜಿನಲ್ ಕಾಪಿಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ಸರ್ ಏನು ಮಾಡಿದ್ದಾರೆ ಅಂದರೆ, ತಮ್ಮ ಕೈ ಬರದಲ್ಲಿ ಬರೆದವ್ರೆ. ಆಮೇಲೆ ಲಾಸ್ಟ್ಗೆ KS ಮಾಡಲ್ ಕ್ವಶನ್ಸು ಬರೆದಿದ್ದಾರೆ. ಎಕ್ಸಾಂಪಲ್ ಕೆಲವೊಂದು ಇಂಪಾರ್ಟೆಂಟ್ ಇದ್ರಾಗ ನಾನು ಹೇಳ್ತೀನಿ ನೋಡಿ. ಈಗ ಎಕ್ಸಾಂಪಲ್ಸು ಇಲ್ಲಿ ಕೊಟ್ಟಿದೆ ನೋಡಿ. ಕಂಟೆಂಟ್ ಮತ್ತು ಕ್ವಾಲಿಟಿ ಇದ್ದರೆ ಯಾವುದೇ ಮಾಧ್ಯಮ ಇರಲಿ, ಅಂದರೆ ನಿಮಗೆ ಡೌಟ್ ಇರುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲಿ ಬರೀಬೇಕು ಕನ್ನಡ ಮೀಡಿಯಮಲ್ಲಿ ಇರಬೇಕು, ಅದು ಇಂಪಾರ್ಟೆಂಟ್. ಕಂಟೆಂಟ್ ಕ್ವಾಲಿಟಿ ಅಂತ ಅದು ಇಂಪಾರ್ಟೆಂಟ್ ಅಂತ ಹೇಳೋರೆ. ಆಮೇಲೆ ಇಂಗ್ಲೀಷಲ್ಲಿ ಅಂದರೆ ಸ್ಟ್ಯಾಟಿಕ್ ಪಾಯಿಂಟ್ ಪಕ್ಕ ಸಿಕ್ಬಿಡುತ್ತೆ, ಕನ್ನಡದಲ್ಲಿ ಆ ಥರ ಸಿಗೋಲ್ಲ ವರ್ಡ್ಸು. ಸೊ ಅದರಿಂದ ಇಂಗ್ಲೀಷ್ ಸೂತ್ರಗಳಿಂದ ಪ್ರೇರಣೆ ಪಡೆದು ಕನ್ನಡ ಮಾಧ್ಯಮರು ಆ ಟ್ರಿಕ್ಸ್ ಹೆಂಗೆ ಉಪಯೋಗಿಸ್ಬೇಕಂತ ಬರೆದಿದ್ದಾರೆ ಪ್ರತಿಯೊಂದು. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇರೋದು ಏನಂತ ನೋಡಿ, UPSC ಟಾಪರ್ ಆದ ನನಗೆ, ಇವರು UPSC ಸರ್ ಟಾಪರ್ ಅಲ್ಲ, 644 ರ್ಯಾಂಕು ಅಂದರೆ ಇಂಡಿಯಾಕ್ಕೆ. ವಾಸ್ತವದಲ್ಲಿ ಟಾಪರ್ಗಳು ಪರೀಕ್ಷೆಯಲ್ಲಿ ಯಾವ ರೀತಿ ನಿಮಗೆ ಗೊತ್ತಿರುತ್ತಲ್ಲ, ವಾಸ್ತವದಲ್ಲಿ ಪರೀಕ್ಷೆಯಲ್ಲಿ ಟಾಪರ್ ಯಾವ ರೀತಿ ಪರೀಕ್ಷೆ ಬರುತ್ತದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತು, ಅವ್ರ ಸರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ನನಗೆ ಗೊತ್ತಿರೋ ವಾಸ್ತವನ ಪ್ರಸ್ತುತಪಡಿಸಲು ಸಾಕ್ಷಿಗಳ ಕೊರತೆ ಕಾಡುತ್ತಿತ್ತು. ಈ ನಿಟ್ಟಿನಲ್ಲಿ ನನಗೆ KS ಟಾಪರ್ಗಳ ಉತ್ತರ, KS ಟಾಪರ್ ಈಗಾಗಲೇ ಆಗಿ ಸರ್ವಿಸಲ್ಲಿದ್ದಾರೆ ಹೇಳ್ತಾ ಇದ್ದೀನಿ, ಹಲವರು ಅವುಗಳನ್ನು ಪಡೆದಿದ್ದರಿಂದ ಮಾಹಿತಿ ದೊರೆಯಿತು. ಅಲ್ಲಿಂದ ಇವರು ತಗೊತಾರೆ, ಇವರು KS ಟಾಪರ್ಗಳನ್ನು ತಗೊಂಡು ಏನು ಅವ್ರ ಯಶಸ್ವಿ ಆಗೋಕ್ಕೆ, ಅವರ ಲಿಸ್ಟಲ್ಲಿ ಬರೋಕ್ಕೆ ಏನು 1.5 ಮಾರ್ಕ್ಸ್ ಕೂಡ ಏನು ಇಂಪಾರ್ಟೆಂಟು ಅನ್ನೋದನ್ನ ಇವರು ಇದ್ರ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನೋಡಿ ನೆಕ್ಸ್ಟು ಇಲ್ಲಿ KPSCನಿಂದ ನಿಮಗೆ ಏನು, KPSC ನಮ್ಮಿಂದ ಏನು ನಿರೀಕ್ಷೆ ಮಾಡುತ್ತದೆ ಎನ್ನುವುದನ್ನು ನೋಡಬಹುದು. ನಮಗೆ ತಿಳಿದಿದ್ದನ್ನು ಬರೆಯುವ ಬದಲು ಅವರಿಗೆ ಏನು ಬೇಕೋ KPSC ಅವರಿಗೆ ಅದನ್ನು ಬರೀಬೇಕಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಸ್ಕೀಮ್ ಆಫ್ ಎವಲ್ಯೂಷನ್ನು ಸೂಕ್ಷ್ಮ ಗಂಭೀರವಾಗಿ ಪರಿಗಣಿಸಬೇಕು. ಅಂದರೆ ಆ ಸ್ಕೀಮಲ್ಲಿ ಏನಿರುತ್ತೆ ಅಂದರೆ E1 E2 ಅಂತ ಇರುತ್ತೆ. ಅದನ್ನು ಈ ಬುಕ್ಕಲ್ಲಿ ಇವರು E1 E2 ಆಮೇಲೆ E3 ಅಂತ ಇರುತ್ತೆ. ಆ ಬುಕ್ಕಲ್ಲಿ ಅವರು ನೀಟಾಗಿ ಅದೇನಿದೆ ಅಂತ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೀವು ಈ ಕೇಳೋದಕ್ಕಿಂತ ಎಲ್ಲೋ ಯಾರೋ ಕೇಳೋದಕ್ಕಿಂತ ಒಂದು ಸರ್ ಕ್ಲಾಸ್ ಮಾಡಿದ್ದಾರೆ, ಅದಕ್ಕಿಂತ ನಾವು ನೋಡ್ತಿರ್ಬೇಕಾದ್ರೆ ಅದಕ್ಕಿಂತ ಇದೇನಿದೆ ಬುಕ್ ಓದಿದಾಗಲೇ ನಿಮಗೆ ಅದನ್ನು ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಜನಸಂಖ್ಯೆ ಲಾಭಾಂಶ ಇದು ನೋಡಿ, ಒಂದು ಕ್ವಶನ್ ಇದೆ, ಜನಸಂಖ್ಯೆ ಲಾಭಾಂಶ ಎಂಬ ಪರಿಕಲ್ಪನೆ ಇದು ಎಕ್ಸಾಮ್ ಹಾಲಲ್ಲಿ ಬರೆದಿರೋದ, ವಿವರಿಸಿ ಇದರ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನಿದೆ ಅಂತ ನೋಡಿ. ಇವರು ಏನು ಹಾಕವ್ರೆ, 21ನೇ ಶತಮಾನದಲ್ಲಿ ಭಾರತದ ಭವಿಷ್ಯ ಆಗಲಿದೆ ಒಂದು ಕೊಟೇಶನ್ ಸೇರಿಸಿದ್ರೆ ಇಲ್ಲಿ. ಅದಾದ ನಂತರ ಯಾವ ಜನಸಂಖ್ಯೆ ಪರಿಕಲ್ಪನೆ ಎಲ್ಲಿಂದ ಬಂತು, ಅದಾದ ಒಂದು ದೇಶದ ಕೆಲಸ ಅಂದರೆ ಉದ್ಯೋಗ ಮಾಡುವಂಥವ್ರ ಸಂಖ್ಯೆ ಎಷ್ಟಿದೆ, ಜನಸಂಖ್ಯೆ ಜಾಸ್ತಿ ಅಂತರ ಜನಸಂಖ್ಯೆ ಲಾಭಾಂಶದ ಸ್ಥಿತಿ ಹೆಂಗಿದೆ ಅನ್ನೋದನ್ನು ಇವರು ವಿವರಿಸಿದ್ದಾರೆ. ನೋಡಿ, ಕೋಟ್ ಹಾಕಿದ್ದಾರೆ.
ನೋಡಿ ನಾನು ಹೇಳ್ತಿದ್ದೀನಿ, ಕಬ್ಬಿಣದಂಥ ಮಾಂಸಖಂಡ ಉಕ್ಕಿನಂಥ ನರನಾಡಿಗಳು ಹೊಂದಿರುವ ಯುವಕರನ್ನು. ಸೊ ಇದು ಇನ್ನೊಂದು ಇಂಪಾರ್ಟೆಂಟು, ಇದು ಬಂದುಬಿಟ್ಟು ನಾಟ್ ಓನ್ಲಿ KSಗೆ, ಈಗ ನೆಕ್ಸ್ಟು ಸಬ್ ಇನ್ಸ್ಪೆಕ್ಟರ್ PSI ಕನ್ಫರ್ಮ್ ಆಗುತ್ತಂತೆ. ಅದಾದ ನಂತರ ESI ಅಂತ ಬರುತ್ತಲ್ಲ ನಿಮಗೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಒಳ್ಳೆ ಪೋಸ್ಟು 265. ಸೊ ಅದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕಿಂತ ಅದು ಅರ್ಥ ಆಯ್ತಾ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಸ್ವಾಮಿ ವಿವೇಕಾನಂದರದ್ದು ಇವ್ರದ್ದು ಕೋಟ್ ಹಾಕಿದ್ದಾರೆ, ನಿಮಗೆ ಗೊತ್ತಾಯ್ತಲ್ವ ಎಲ್ಲಿ ಕೋಟ್ ಹಾಕಬೇಕಂತ. ಸೊ ಇದು ಒಂದು ಎಕ್ಸಾಂಪಲ್ಲು. ಅದಾದ ನಂತರ ಹೆಂಗೆ ಮಹಿಳಾ ಸಬಲೀಕರಣನ, ಮಹಿಳೆಯರನ್ನು ಇಲ್ಲಿ ಹೆಂಗೆ ಕನೆಕ್ಟೆಡ್ ಮಾಡ್ಕೊಂಡಿದ್ದಾರೆ ನೋಡಿ. ಟೋಟಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಹಿಳೆಯರು ಉದ್ಯೋಗದಲ್ಲಿ ಭಾಗವಹಿಸುವ ಪ್ರಮಾಣ 39% ಇದ್ದರೆ ಭಾರತದ್ದು ಬರೀ 24% ಇದೆ ಅಂತ. ಸೊ ಇದನ್ನೆಲ್ಲ ಇವರು ಇನ್ ಡೀಟೇಲಾಗಿ ನೋಡಿ, ಇದನ್ನು ನಂಬರಿಂಗ್ ಹಾಕೋರೆ, ನಂಬರಿಂಗ್ ವಿತ್ ನಂಬರಿಂಗು ಮೆನ್ಷನ್ ಮಾಡೋರು, ಸುಮ್ಮನೆ ಹಾಕಿ ಉತ್ತರ ಬರೆದಿಲ್ಲ ಇವರು. ಸೊ ಎಮನ್ ಎಂಪವರ್ಮೆಂಟು ಇದರೊಳಗೆ ಸೇರಿಸ್ಕೊಂಡವ್ರು ಹೆಂಗೆ ಏನಂತ. ಅದಾದ ನಂತರ ನೋಡಿ ಇಲ್ಲಿ ನಾಸ್ಕಾಮ್ ವರದಿಯ ಪ್ರಕಾರ ಭಾರತೀಯ 20% ಇಂಜಿನಿಯರ್ಗಳು ಮಾತ್ರ ಮಾರುಕಟ್ಟೆಯಲ್ಲಿ ಉದ್ಯೋಗವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿದ್ದಾರೆ. ನಾಸ್ಕಾಮ್ ಅಂತ ವರದಿ ಇದೆ. ಈ ವರದಿ ಪ್ರಕಾರ ಭಾರತದ 20% ಇಂಜಿನಿಯರ್ಗಳು ಮಾತ್ರ ಅವರು ಎಜುಕೇಷನ್ನು ಅವ್ರು ಮಾತ್ರ ಉದ್ಯೋಗ ಪಡೆಯಲು ಅರ್ಹತೆ ಉಳಿತಾರೆ ಅಂತ, ಉಳಿದವ್ರದ್ದು ಪರಿಸ್ಥಿತಿ ಹಿಂಗಿದೆ. ಇದನ್ನು ಕೂಡ ಇವರು ಇದನ್ನು ಹಾಕಿದ್ದಾರೆ ಇದರಲ್ಲಿ ಅವರು ರೈಟಿಂಗಲ್ಲಿ. ಸೊ ನಿಮಗೆ ಗೊತ್ತಾಯಿತು ನಾಸ್ಕಾಮ್ ವರದಿ ಕೂಡ ಎಂಟ್ರಿ ಮಾಡಬೇಕು ಅಂತ. ನಾಸ್ಕಾಮ್ ವರದಿ ಅಲ್ಲ, ಗೌರ್ಮೆಂಟ್ದು ಯಾವುದೇ ಅಥರೈಸ್ಡ್ ಸೋರ್ಸ್ ಅಂತ ಇರುತ್ತಲ್ಲ ಅದನ್ನು ಎಲ್ಲ ಎಂಟ್ರಿ ಮಾಡಬೇಕು ಅಂತ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ವರ್ಡ್ ಸೇರಿಸಿದೆ ನೋಡಿ, ಇಂಡಸ್ಟ್ರೀಸು ಅಕಾಡೆಮಿಕ್ಸು, ಅಂದರೆ ಅಕಾಡೆಮಿಯಲ್ಲಿ ಒಳ್ಳೆ ಕ್ವಾಲಿಟಿ ನಾವು ಎಜುಕೇಷನ್ ಕೊಟ್ಟಾಗ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗುತ್ತೆ. ಈಗ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಇಂಜಿನಿಯರ್ ಸ್ಟೂಡೆಂಟ್ ಇದ್ದಾಗ ಫೈನಲ್ ಇಯರ್ಗೆ ಏನು ಮಾಡ್ತಾರೆ ಅಂದರೆ ಖಾಲಿ ಸರಿ ಇದನ್ನು ಇಂಟರ್ವ್ಯೂ ಸೆಲೆಕ್ಷನ್ ಮಾಡ್ಕೊತಾರೆ ನಿಮ್ಮನ್ನು, ಅಲ್ಲಿಂದ ಡೈರೆಕ್ಟು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಅಂತಾರಲ್ಲ, ಕ್ಯಾಂಪಸ್ ಸೆಲೆಕ್ಷನ್ನು. ಸೊ ಅದಕ್ಕೆ ಇಲ್ಲೇ ನಿಮಗೆ ಒಳ್ಳೆ ಕಂಟೆಂಟು, ಒಳ್ಳೆ ನಿಮಗೆ ಎಜುಕೇಷನ್, ನಿಜವಾಗ್ಲೂ ಟೆಕ್ನಾಲಜಿಕಲ್ ಎಜುಕೇಷನ್ ನೀಡಿದ್ದೇ ಕರೆವಾಗಿದ್ದರೆ ಸೊ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗುತ್ತೆ. ಇದು ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ, ಇಂಥವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ನಂತರ ನೋಡಿ ಇಲ್ಲೊಂದು ಇಂಗ್ಲೀಷ್ ಕೋಟು. ಸೊ ನಿಮಗೆಲ್ಲ ಡೌಟ್ ಇರುತ್ತೆ, ಇಂಗ್ಲೀಷ್ ಕೋಟ್ ಹಾಕಬೇಕಾ ಬೇಡ, ನಾನು ಕನ್ನಡ ಮೀಡಿಯಮಲ್ಲಿ ಬರೀತಿರ್ತೇನೆ, ನಾನು ಇಂಗ್ಲೀಷ್ ಕೋಟ್ ಹಾಕಬೇಕು ಬೇಡ ಅಂತ ಪ್ರತಿಯೊಬ್ಬರಿಗೆ ಇದ್ದೇ ಇರ್ತೈತೆ. ನನಗೂ ಡೌಟ್ ಇದೆ, ನಿಮ್ಮೆಲ್ಲರಿಗೂ ಡೌಟ್ ಇರುತ್ತೆ. ಇವಾಗಲೇ ನಾವು ಜಾಬ್ ಮಾಡ್ತಿದ್ದೀವಿ, ಸೊ ನಾವು ಪ್ರಿಪೇರ್ ಆಗ್ತಿದ್ದೀವಿ ಅದರಲ್ಲಿ. ಸೊ ದಟ್ ನಿಮಗೇನೋ ಡೌಟ್ ಇರುತ್ತಲ್ಲ, ನೋಡಿ ಇಲ್ಲಿ ಹಾಕಿದ್ದಾರೆ. ಅವ್ರೇನು ಮಾರ್ಕ್ಸ್ ಕೊಟ್ಟಿಲ್ವ, ಮಾರ್ಕ್ಸ್ ಕೊಟ್ಟರಲ್ಲ, ನೋಡಿದಿರಲ್ಲ ನೀವು, MT ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ಸ್ ಅಂತ. ಸೊ ಇದನ್ನು ನೀವು ಹಾಕ್ಬೋದು ಅಂತ ಕ್ಲಾರಿಟಿ ಆಯಿತು, ಗುಡ್ ಪಾಯಿಂಟ್ ಇದು. ಸೊ ದಟ್ ನಿಮಗೆ ಗೊತ್ತಾಯ್ತು ಈಗ ಅಲ್ಲ ಅರ್ಥ. ಅದಾದ ನಂತರ ಇದನ್ನು ನೋಡಿ ಏನು ಮತ್ತೆಂತ ರಾಜೀವ್ ಗಾಂಧಿ ಅವರು ಅದನ್ನ ಹೇಳ್ತಾರೆ ಇಲ್ಲಿ ನೋಡಿ, ಏನಂದರೆ ಉದ್ಯೋಗ, ಇದನ್ನು ಯಾಕೆ ಹೇಳಿದ್ರೆ ಅಂದರೆ ಉದ್ಯೋಗ ಇರಲಿಲ್ಲಪ್ಪ ಅಂದರೆ ನಿರುದ್ಯೋಗಿಗಳಾದಾಗ ದೇರ್ ಇಸ್ ಹೈ ಚಾನ್ಸಸ್. ನೋಡಿ ಇಲ್ಲಿ ಉದ್ಯೋಗ ಪಡೆಯುವುದು ಎಲ್ಲರ ಹಕ್ಕು, ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನಿರುದ್ಯೋಗ ತಾಂಡವಾಡವಾಡ್ತಿದೆ. ಇದರಿಂದ ಸಮಾಜದಲ್ಲಿ ಅಶಾಂತಿ ಮತ್ತು ಗಲಭೆಗಳು ಉಂಟಾಗ್ತದೆ. ಹೌದು, ಅಶಾಂತಿಗಳು ಗಲಭೆಗಳು ಉಂಟಾಗ್ತದೆ. ಅದಕ್ಕೋಸ್ಕರ ಇದನ್ನು MT ಮೈಂಡ್ ಡೆವಿಲ್ ವರ್ಕ್ಶಾಪ್, ನಿಮಗೆ ಗೊತ್ತಿದೆ ನಕ್ಸಲಿಸಮು, ಅದಾದ ನಂತರ ಟೆರರಿಸಮ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ಇವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅಂಥವೆಲ್ಲ ನಿಮಗೆ ನೋಡಿ RTI ಕಾಯ್ದೆ ಸ್ವಾಗತಾರ್ಹ, ಇಂಥವೇನಾದರೂ ಭ್ರಷ್ಟಾಚಾರ ಆದಾಗ ಸೊ ಎವ್ರಿಥಿಂಗ್ ಇದು ಎಡಿಟ್ ಮಾಡಿದರೆ ನಿಮಗೆ ಅರ್ಥ ಆಯ್ತು ಈಗ ಏನೇನು ಬರೀಬೇಕು ಅಂತ. ಅದಂದರೆ ಹವಾಮಾನ ಬದಲಾವಣೆ, ಇದು ಇನ್ನೊಂದು, ಇದು ಇಲ್ಲಿಗೆ ಅದು ಮುಗೀತು. ಹಾಗೆ ಈ ಥರದ್ದು ತುಂಬ ಬರೆದಿದ್ದಾರೆ, ಅದು ಸುಮಾರು ಪೇಜಸ್ ಬಂದುಬಿಟ್ಟು 600 ಪೇಜಸ್ ಇದೆ ಇದು. ನಾನು ಹಾಗೆ ಸುಮ್ಮನೆ ಒಂದೆರಡು ತಗೊಂಡು ಹೇಳ್ತಾ ಇರೋದು ನಿಮಗೆ, ಯಾಕೆ ಇಂಪಾರ್ಟೆಂಟ್, ಯಾಕೆ ತೊಗೋಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಭಾರತದಲ್ಲಿ ನೋಡಿ ಹವಾಮಾನ ವರದಿ ಎನ್ವೈರನ್ಮೆಂಟ್ ಬಗ್ಗೆ ಕೇಳಿದ ಕ್ವಶನು. ಭಾರತದಲ್ಲಿ 50% ಭೂಮಿ ಬರಗಾಲ ಪೀಡಿತ ಪ್ರದೇಶಕ್ಕೆ ಒಳಪಟ್ಟಿದೆ, 28% ಭೂಮಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಒಳಪಟ್ಟಿದೆ. ಆದ್ದರಿಂದ ಹವಾಮಾನದ ಬದಲಾವಣೆ ರೈತರ ಆತ್ಮಹತ್ಯೆಗೆ ಕ್ವಶನ್ ಕೇಳಿದ್ದಾರೆ. ಆದ್ದರಿಂದ ಹವಾಮಾನ ಬದಲಾವಣೆ ಆದರೆ ಯಾವ ರೀತಿ ರೈತರ ಆತ್ಮಹತ್ಯೆ, ನೀನು ಪಾಯಿಂಟ್ ಇಲ್ಲಿ ನೋಡಿದೆ, ಇದನ್ನು ಸೇರಿಸಿದ್ದಾನೆ ಅವನು ವಿತ್ ಡಾಟಾ, ಇಂಪಾರ್ಟೆಂಟ್ ಅಕ್ಯುರೆನ್ಸಿ ಡಾಟಾ, KSV PSC. ಸೊ ಅದನ್ನು ಇವರು ಸೇರ್ಸ್ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ನೋಡಿ ಸಂಸ್ಕೃತೀಕರಣ ಅಂತ ಒಂದು ಕ್ವಶನ್ ಕೇಳಿದ್ದಾರೆ GS ಅಲ್ಲಿ, ಮೇನ್ಸ್ ಪೇಪರಲ್ಲಿ. ಅದರಾಗ ಏನಿದೆ ಅಂದರೆ ಶ್ರೀನಿವಾಸ್ ಎನ್ನುವ ಭಾರತೀಯ ಸಮಾಜಶಾಸ್ತ್ರಜ್ಞರು ಈ ಪದವನ್ನು ಬುಡಕಟ್ಟು ಜನರ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ಬಳಸಿದ್ರು. ವೆರಿ ಇಂಪಾರ್ಟೆಂಟ್. 10ಕ್ಕೆ ಕೊಟ್ಟಿರೋದು ಇದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಎಕ್ಸಾಕ್ಟಾಗಿ ಆನ್ಸರ್ ಗೊತ್ತಿರಬೇಕು. ಹಾರ್ಕೆ ಅಂದರೆ ಯಾವ್ದು ಬೇಕೋ ಅದು ನಿಯರೆಸ್ಟ್ ಆನ್ಸರ್ ಬರೋದ್ರೂ ಚಾನ್ಸಸ್ ಅಂದರೆ ಕಡಿಮೆ ಮಾರ್ಕ್ಸ್ ಬರ್ತದೆ ಅನ್ನೋದು ಇವ್ರು ತೋರಿಸಿದ್ದಾರೆ. ಆಮೇಲೆ ಇನ್ ಡೀಟೇಲಾಗಿ ನೀಟಾಗಿ ಬರೆದಿದ್ದಾರೆ. ಜಸ್ಟ್ ಇವು 2 ಪೇಜ್ ಬರೆದಿರೋದು ನೋಡಿ ಇಲ್ಲಿ, ದೊಡ್ಡದಾಗಿ 10-15 ಪೇಜ್ ಬರೆದಿಲ್ಲ, ಅವ್ರು ಬರೆದಿರೋದೇ 2 ಪೇಜ್. 2 ಪೇಜ್ಗೆ ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ ಅವರು ಎಂಥ ನೀಟಾಗಿ ಕೊಟ್ಟಿದ್ದಾರೆ. ಅಂದರೆ ಹೆಂಗಂದರೆ ಇದನ್ನು ಕೊಟ್ಟವ್ರೆ, ಹಂಗಂದ್ರೆ ಏನು, ಸಂಸ್ಕೃತೀಕರಣ ಯಾರು ಹೇಳಿದ್ರು, ಹೆಂಗೆ ಸಂಸ್ಕೃತೀಕರಣ ಅಂದರೆ ಏನು ಅನ್ನೋದು ನೀಟಾಗಿ ಇವರು ಬರೆಸಿದ್ದಾರೆ. ಸೊ ನಾನು ಹೇಳ್ತಿರೋದು ಒಂದೆರಡು, ಪ್ರತಿಯೊಂದನ್ನು ಕೂಡ ಇವರು ಸುಮಾರು 600 ಪೇಜ್ ಇದೆಯಲ್ಲ, ಪ್ರತಿಯೊಂದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿದ್ದಾರೆ. ಅದಾದ ನಂತರ ಎಕ್ಸಾಂಪಲ್ಲು ಇಲ್ಲೇನಿದೆ ನೋಡಿ, ಸಿಂಧು ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಗಳ ನಡುವಣ ವ್ಯತ್ಯಾಸ. ನೋಡಿ ಇಂಗ್ಲೀಷ್ದು ಆವಾಗಲೇ ಹೇಳಿದ್ರಲ್ಲ, ಸರ್ ಹೇಳಿದ್ರಲ್ಲ, ಇಂಗ್ಲೀಷ್ನಿಂದ ನೀವು ಹೆಂಗೆ ಅದನ್ನು ನಾವು ಕಾಪಿ ಮಾಡ್ಕೊಂಡು ಕನ್ನಡದವ್ರು ಬರೀಬೇಕು ಅಂತ. ಇಂಡಿಯಾ ಇಸ್ ಬ್ಲೆಸ್ಡ್ ವಿತ್ ಒನ್ ಆಫ್ ದ ಅರ್ಲಿಯೆಸ್ಟ್ ಸಿವಿಲೈಸೇಷನ್ ಇನ್ ದ ವರ್ಲ್ಡ್ ವಿಚ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನಿಮಗೆಲ್ಲ ಗೊತ್ತಿದೆ ಅದು, ಸಿವಿಲೈಸೇಷನ್ ಅಂದರೆ ಸಿಂಧು ನಾಗರಿಕ ಬಯಲೈತಿ. ಇಲ್ಲೇನು ಕೇಳಿದ್ದಾನೆ,
ಸಿಂಧೂ ಬಯಲಿನ ನಾಗರಿಕತೆಗೂ ವೇದಗಳ ನಾಗರಿಕತೆಗೂ ಏನು ವ್ಯತ್ಯಾಸ ಇದೆ. ಆಮೇಲೆ ಇಲ್ಲಿ ನೋಡಿ ಎಷ್ಟು ಸಿಂಪಲಾಗಿ ಬರ್ದವನೆ. ನಮ್ಮ ಥರ ಇಷ್ಟು ಪೀರಿಯಡಿಂದ ಟೈಮ್ ಪೀರಿಯಡ್ ಬಂತು 2500ರಿಂದ 1750 ಅಲ್ಲಿವರೆಗೂ ಬರುತ್ತದೆ ಅಂತ ಕನ್ನಡದ ಇಷ್ಟುದ ಬರೀಬೇಕು. ಇಲ್ಲಿ ನೋಡಿ ಇಷ್ಟೇ ಟೈಮ್ ಪೀರಿಯಡ್ 2500ರಿಂದ 1750 BC ಮುಗೀತು ಅಷ್ಟೇ. ಇವು ನೋಡಿ ಇಷ್ಟು AD ಇಷ್ಟೇ ಸಿಂಪಲಾಗಿ ಬರ್ತಿದ್ದಾನೆ. ಇಂಡಸ್ ಅಂದರೆ ಡಿಫ್ರೆನ್ಸಿಯೇಷನ್ ಇಲ್ಲಿ ಪ್ರತಿಯೊಂದರಲ್ಲಿ ಹಾಕೊಂತವನೇ. ಅರ್ಬನ್ ಸಿವಿಲೈಸೇಷನ್ ಇತ್ತು, ಇಲ್ಲಿ ರೂರಲ್ ಸಿವಿಲೈಸೇಷನ್ ಇತ್ತು. ಅರೌಂಡು ಇಲ್ಲಿ ಎಲ್ಲಿ ಇದೆ ಅಂದರೆ ಅರೌಂಡ್ ರಿವರ್ ಬೇಸಿನ್, ಅರೌಂಡ್ ಇದನ್ನ ಗಂಗಾ ಬೇಸಿನ್, ಇದು ಇಂಡಸ್ ಸಿಂಧೂ ಬಯಲಿನಲ್ಲಿ ನಡೀತು, ಇದು ಗಂಗಾ ನದಿ ದಡದಲ್ಲಿ ನಡೀತು ಅಂತ. ಆಮೇಲೆ ಸಿಟೀಸ್ ಎಲ್ಲಿ ಬರುತ್ತೆ, ಅದಾದ ನಂತರ ಇವ್ರನ್ನ ಸ್ಟಡಿ ಮಾಡೋಕ್ಕೆ ಏನು ಸೋರ್ಸಸ್ಸು, ಆಮೇಲೆ ವೆಪನ್ ಏನು ಯೂಸ್ ಮಾಡಿದ್ದಾರೆ ಇವರು. ವೆಪನ್ ಯೂಸ್ಡ್ ಮೇನ್ಲಿ ಮೇಡಪ್ ಆಫ್ ರಾಕ್, ಕಾಫರ್, ಬ್ರಾಂಜು. ಇವ್ರದ್ದು ಓನ್ಲಿ ಐರನ್ ಜಾಸ್ತಿ ಯೂಸ್ ಮಾಡ್ತಾರೆ. ಅದಾದ ನಂತರ ಇಂಡಸ್ಸು ಇಂಡಿಜಿನಿಯಸ್ಸು ಒರಿಜಿನ್ ಔಟ್ಸೈಡ್ ಮೇನ್ಲಿ ಇವರು. ಇವರು ಏನಿದ್ದಾರೆ ಸಿಂಧೂ ಬಯಲಿನವರು, ಇದು ಸ್ವಂತ ಇಂಡಿಯಾ ದೇಶದವರೇ, ದೇಶಿಗರು ಇವರು ಔಟ್ಸೈಡ್ ಸೆಂಟ್ರಲ್ ಏಷ್ಯಾದಿಂದ ಬಂದವರು. ಅದಾದ ನಂತರ ಹಾರ್ಸ್ ವರ್ ನೋನ್ ಬಟ್ ನಾಟ್ ಯೂಸ್ಡ್, ಅದ್ರದ್ದು ಬಿಡಿ. ಅದಂತರ ನೆಕ್ಸ್ಟ್ ಇದ್ರದ್ದು ಏನೇನಿದೆ ಅಂತ ಹಾರ್ಸ್ ಎಲ್ಲಿ ಯೂಸ್ ಮಾಡಿದರೆ ಇವ್ರು ಯೂಸ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನೋಡಿ ಮ್ಯಾಪ್ ಹಾಕೋರಿ. ಇದನ್ನು ತೋರ್ಸೋಕ್ಕೆ ನಾನು ಕರ್ಕೊಂಬಂದೆ ನೋಡಿ ಎಷ್ಟು ನೀಟಾಗಿ ಮ್ಯಾಪ್ ಹಾಕೋರಿ. ಇವ್ರು ಎಲ್ಲಿಂದ ಬಂದರು, ಈ ಪ್ಲೇಸಸ್ ಏನು, ಆಮೇಲೆ ಇವ್ರದ್ದು ಏನು ಪೂಜನೆ ಮಾಡ್ತಾಯಿದ್ರು, ಫ್ಲೇಡ್ ನ್ಯಾಚುರಲ್ ಪ್ರೊಸೆಸ್ ಅಂದರೆ ಗಾಡೆಸ್ಸು, ಇದು ಪಶುಪತಿ ಯಾವುದು, ಇದು ನೋಡಿದರೆ ಇಂದ್ರ, ಶಿವ, ವಿಷ್ಣು ಅವಿದೆಯಲ್ಲ 3 ಗಾಡ್ಗಳು, ಅದನ್ನು ಮಾಡ್ತಾಯಿದ್ರು ಅಂದರೆ ಪೂಜೆ ಮಾಡ್ತಾಯಿದ್ರು. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಈಗ ಮ್ಯಾಪ್ ಹಾಕೋದ್ರ ಬಗ್ಗೆ, ಹೆಂಗೆ ಎಕ್ಸಾಕ್ಟಾಗಿ ಆನ್ಸರ್ಸ್ ಬರೆದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಮಾರ್ಕ್ಸು ಚೆನ್ನಾಗಿ ಸಿಕ್ಕಿದೆ. ಇವ್ರಿಗೆ ನೋಡಿ ಇದೀಗ 12 ಮಾರ್ಕ್ಸಕ್ಕೆ 10ರವರೆಗೂ ಕೊಟ್ಟಿದ್ದಾರೆ. ಸೊ ಇದು ಆಯಿತು. ಅದಾದ ನಂತರ ಈಗ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಿಮ್ಗೆಲ್ಲರಿಗೂ ಗೊತ್ತೈತಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಾವು ಕೊಟ್ಟರೆ 5-10 ಪೇಜ್ ಬರೀಬೋದು. ಬಟ್ ಏನು ಕೇಳೋಣ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಪ್ರಾಮುಖ್ಯತೆ ಕೇಳೋಣ. ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸು 1924 ಇದು ನಡೀತು. ಅದಾದ ನಂತರ ಇದು ಮಹಾತ್ಮ ಗಾಂಧಿ ಪ್ರೆಸಿಡೆಂಟ್ ಆಗಿದೆ. ನೋಡಿ ಎಕ್ಸಾಕ್ಟ್ ಪಾಯಿಂಟು ಅವನು ಎಷ್ಟು ಬೇಕು ಅಷ್ಟೇ ಬರೆದಿದ್ದಾನೆ. ಅದಾದ ನಂತರ ಇಲ್ಲಿ ಕರ್ನಾಟಕದ ಏಕೀಕರಣ ಕೂಡ ಇಲ್ಲಿ ನಡೀತು ಅಂತ. ನ್ಯಾಷನಲ್ ಮೂವ್ಮೆಂಟ್ ಡಿಸ್ಕಷನ್ ಮುಂದೆ ಏನು ಮಾಡಬೇಕು, ಇದು ಸಿವಿಲ್ ಡಿಸ್ಒಬಿಡೆನ್ಸ್ ಮೂಮೆಂಟ್ ಅಂತ ಆಯ್ತಲ್ಲ, ಕಾನೂನು ಭಂಗ ಚಳವಳಿ, ಅದರಿಂದ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಾಂಧೀಜಿಯವರು ನಿರ್ಧಾರ ತಗೊಳ್ತೀವಿ ಇಲ್ಲಿ, ಅರ್ಥ ಆಯ್ತಾ. ಅದಾದ ನಂತರ ಸಾಲ್ಟ್ ನಮ್ಮಲ್ಲಿ ಇವರೆಲ್ಲ ಭಾಗವಹಿಸ್ತಿದ್ದು ಇದೆ. ಆಮೇಲೆ ಕರ್ನಾಟಕದ ಏಕೀಕರಣ ಇಲ್ಲಿಂದಲೇ ನಡೀತಂತ ಇದೆ. ಸೊ ಇಟ್ ಈಸ್ ದ ಗಾಂಧೀಜಿಯವರು ಡೈರೆಕ್ಟಾಗಿ ಹೇಳ್ತಾರೆ ಕರ್ನಾಟಕ ಏಕೀಕರಣ ಬಗ್ಗೆ, ಇಲ್ಲಿ ಸಪೋರ್ಟ್ ಮಾಡ್ತಾರೆ, ಆಯಿತಾ. ಆಮೇಲೆ ನಮ್ಮ ಸಾಂಗ್ ಇದೆಯಲ್ಲ, ಸೊ ಉದಯವಾಗಲಿ ಕನ್ನಡ ಸಾಹಿತ್ಯ, ಇದು ಏನು ಹೇಳ್ತಿದೆ ಅಂದರೆ ಎಕ್ಸಾಕ್ಟಾಗಿ ಬರೋದ್ರ ಮಾತ್ರ ಏನು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ಇವರೆಲ್ಲ ಎಕ್ಸಾಕ್ಟಾಗಿ ಬರೋದಕ್ಕೆ ಸೆಲೆಕ್ಟ್ ಆಗಿರೋದು. ಸೊ ಈ ಥರ ನಾನು ನಿಮಗೆ ಆಮೇಲೆ ಇದಾದ ನಂತರ ಸ್ಟೇಟ್ ಲೆಗಿಸ್ಲೇಚರು ಅದನ್ನು ನೋಡಿ ಏನು ಇಷ್ಟ ಬರೆದಿದ್ದಾರೆ. ಬೇಕಾದ್ರೆ ಬುಕ್ ತಗೊಂಡು ನಾವು ಓದಿ. ಇದು ನೋಡಿ ರಾಜ್ಯ ಶಾಸಕಾಂಗ ಅಧಿಕಾರಿಗಳು ಮಿತಿಗಳು ಎಷ್ಟು ಎಕ್ಸಾಕ್ಟಾಗಿ ಬರೆದಿದ್ದಾರೆ ಅಂದರೆ ಅಷ್ಟೊಂದು ಸ್ಟೇಟ್ ಲೆಗಿಸ್ಲೇಚರ್ ನೋಡಿ ಅಷ್ಟೊಂದು ಎಕ್ಸಾಕ್ಟಾಗಿ ಇವರು ಆನ್ಸರ್ ಬರೆದಿದ್ದಾರೆ ಪ್ರತಿಯೊಂದನ್ನು. ಅದು ನೋಡಿದ್ರೆ ಅದು ಒಂದು ಸಾರಿ ನೀವು ಏನು ಮಾಡಿ ಅಂದರೆ ಯಾರ್ಯಾರು KS ಪ್ರಿಪೇರ್ ಆಗ್ತಿದ್ದೀರಾ ಎಲ್ಲರೂ ಒಬ್ರಿಬ್ರಲ್ಲ. ಇನ್ನು ಇದು ಕಡಿಮೆ ಇರ್ಬೋದು. ಮೇ ಬಿ ಸರ್ ನಮಗಿಲ್ಲಿ ಇದ್ರಲ್ಲಿ ಸಿಕ್ಕಿತ್ತಿದ್ದು ಇಲ್ಲಿ ಬುಕ್ ಸ್ಟಾಲಲ್ಲಿ ತೊಗೊಂಡಿದ್ವಿ. ಮೇ ಬಿ ಸರ್ಗೆ ಡೈರೆಕ್ಟ್ ಅವ್ರ ನಂಬರ್ ಎಲ್ಲ ತೋರಿಸಿದ್ದಾರೆ. ಆ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡಿದರೆ ಅವ್ರು ನಿಮಗೇನೆ ಡೈರೆಕ್ಟು ಫೋನ್ಪೇ ಮಾಡಿದರೆ ಸಾಕು, ಅವರೇನೋ ಪೋಸ್ಟ್ ಏನೋ ಕೊಡ್ತಾರೆ ಅನಿಸುತ್ತೆ. ಅವ್ರು ವೀಡಿಯೋದಲ್ಲಿ ನೋಡಿದ್ವಿ, ಪೋಸ್ಟ್ ಏನೋ ಕಳಿಸ್ಕೊಡ್ತಾರೆ ಅನಿಸುತ್ತೆ. ನೋಡಿ ಪೋಸ್ಟ್ ಕಳಿಸ್ಕೊಂಡು ಇಡೀ ಕರ್ನಾಟಕದ ಎಲ್ಲೆಲ್ಲೇ ಪ್ರಿಪೇರ್ ಆಗಿ ನೀವು ಈ ಥರದ ಬುಕ್ಕು ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ನಾವು ಪ್ರೆಸೆಂಟ್ ನೋಡ್ತಿರೋದ್ರ ಬಗ್ಗೆ ಸುಮ್ಮನೆ ಅದು ಇದು ಕಥೆಗಳು ಏನೇನೋ ಇದ್ದಾವೆ.